Hey everyone, you're watching News Insights. So today here around 9,000 people are physically present in this gathering here for this Foundation Day celebrations. And approximately 50 plus thousand our staff members along with customers and other dignitaries are joining us today virtually across our 144 regional offices and 22 zonal offices. Likewise, since the bank is celebrating its 107th Foundation Day, we are thankful to the board of the bank, both past and present, without which wisdom it is just impossible to glide through 107 years. All of the board members who have been this with erstwhile Andhra Bank, erstwhile ನಾನು ಮಹೇಶ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರೀಜನಲ್ ಹೆಡ್, ಬ್ಯಾಂಗ್ಳೂರ್ ಈಸ್ಟ್. ಇವತ್ತು ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 107ನೇ ಸಂಸ್ಥಾಪನಾ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ನಮ್ಮ ಬ್ಯಾಂಕು 1919 ನವೆಂಬರ್ 11ನೇ ತಾರೀಕು ಫೌಂಡೇಶನ್ ಆಗಿದೆ. ನಮ್ಮ ಬ್ಯಾಂಕಿನ ಹೆಡ್ ಆಫೀಸ್ ಫೌಂಡೇಶನ್ ನಮ್ಮ ಮಹಾತ್ಮ ಗಾಂಧಿ ಅವರು ಹಾಕಿದ್ದು. ಅವ್ರು ಹೇಳಿದ್ರು, ಈ ಬ್ಯಾಂಕ್ ಮುಂದೆ ದೊಡ್ಡದಾಗಿ ಬೆಳೆದು ಎಲ್ಲರಿಗೂ ದೇಶದ ಜನತೆಗೆ ಸಹಾಯ ಮಾಡುತ್ತೆ ಅಂತ ಹೇಳಿ. ಅದೇ ರೀತಿ ನಾವು ಮುನ್ನಡೀತಾ ಇದ್ದೇವೆ. ಇವತ್ತು ನಮ್ಮ ಕಾರ್ಯಕ್ರಮ ಮುಂಬೈಯಲ್ಲಿ ಆಗ್ತಾ ಇದೆ. ಮುಂಬೈನಲ್ಲಿ ನಮ್ಮ MD and CEO ಆದಂತಹ ಶ್ರೀ ಆಶೀಶ್ ಮಂಡೆ ಅವರು ಇವತ್ತು ದೇಶದ ಎಲ್ಲ ಸ್ಟಾಫ್ ಉದ್ಯೋಗಿಗಳನ್ನ ಉದ್ದೇಶಿಸಿ ಮಾತಾಡಿದ್ದಾರೆ. ಅವರು ಪ್ರಾಮಿಸ್ ಮಾಡಿದ್ದಾರೆ, ಉದ್ಯೋಗಿಗಳ ಕಡೆಯಿಂದ ಎಲ್ಲ ಜನತೆಗೆ ಯೂನಿಯನ್ ಬ್ಯಾಂಕ್ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟೆಲ್ಲ ಮಾಡ್ತಾರೆ ಅಂತ ಹೇಳಿ ಇವತ್ತು ಒಂದು ಪ್ರಾಮಿಸ್ ಮಾಡಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಮುಂಬೈಯಲ್ಲಿ DFS ಸೆಕ್ರೆಟರಿ ಆದಂತಹ ಶ್ರೀ ನಾಗರಾಜ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಯೂನಿಯನ್ ಬ್ಯಾಂಕ್ಗೆ ಶುಭ ಕೋರಿದ್ದಾರೆ. 107ನೇ ಫೌಂಡೇಶನ್ ಡೇ ದಿನ. ಇದೇ ರೀತಿ ಬ್ಯಾಂಕ್ನ ಫೌಂಡೇಶನ್ ಡೇ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಯೂನಿಯನ್ ಬ್ಯಾಂಕ್ ಇಂದ ಜನತೆಗೆ ಏನೇ ಸಹಾಯ ಬೇಕಿದ್ರು ಒಂದು ಚೆಕ್ ಬ್ಯಾಲೆನ್ಸ್ ಎರಡು ಮುಖ್ಯವಾದ ಆ್ಯಪ್ಗಳನ್ನ ನಾವು ಲಾಂಚ್ ಮಾಡಿದ್ದೇವೆ. ಒಂದು MSME ಬಿಸಿನೆಸ್ ಯೂನಿಟ್ಸ್, ಎಸ್ಪೆಷಲಿ ಪ್ರೊಪ್ರೈಟರ್ಶಿಪ್ ಅಂಡ್ ಇಂಡಿವಿಜುವಲ್ ಅಕೌಂಟ್ಸ್ಗೆ ಮೊಬೈಲ್ ಆ್ಯಪ್ ಅನ್ನು ಲಾಂಚ್ ಮಾಡಿದ್ದೇವೆ, ಯೂನಿಯನ್ ಫೀಸ್ ಅಂತ ಹೇಳಿ. ಸೊ ಈ ಆ್ಯಪ್ ಅಲ್ಲಿ ಏನಂದ್ರೆ, ಮುಂಚೆ ಇಂಡಿವಿಜುವಲ್ಸ್ಗೋಸ್ಕರ ಇತ್ತು, ಅಲ್ಲಿ ಬಲ್ಕ್ ಅಪ್ಲೋಡಿಂಗ್ ಆ ಥರದ್ದೆಲ್ಲ ಏನಿದೆ. ಈ ಆ್ಯಪ್ ಅಲ್ಲಿ ನಾವು ಬಲ್ಕ್ ಅಪ್ಲೋಡಿಂಗ್ ಅಂದ್ರೆ ಒಂದೇ ಕ್ಷಣದಲ್ಲಿ ಎಷ್ಟು ಜನರಿಗೆ ಬೇಕಾದ್ರೂ ಹಣವನ್ನು ಕಳಿಸುವಂತ ಒಂದು ವಿಶೇಷ ಸೌಲಭ್ಯ ಇದೆ ಈ ಆ್ಯಪ್ ಅಲ್ಲಿ. ಇದು ಬಿಸ್ನೆಸ್ ಕಮ್ಯುನಿಟಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿ CSR ವತಿಯಿಂದ ನಮ್ಮ ಬ್ಯಾಂಕ್ 29 ಕೋಟಿಗಳಷ್ಟು ಹಣವನ್ನು, ದುಡ್ಡನ್ನು ನಮ್ಮ ಆರ್ಮ್ಡ್ ಫೋರ್ಸಸ್ಗೆ ಕೊಟ್ಟಿದೆ. ಇವತ್ತು ಚೆಕ್ ಅನ್ನ ಕೂಡ ಇವತ್ತು ನಮ್ಮ ಫೌಂಡೇಶನ್ ಡೇ ಅಂಗವಾಗಿ ಚೆಕ್ ಅನ್ನ ಹಸ್ತಾಂತರ ಮಾಡಿದೆ. ಸರ್ವಿಸ್ ಆಫ್ ಇಂಡಿಯಾ ಪರವಾಗಿ ಬೆಂಗಳೂರಿನಲ್ಲಿ ನಾವು 107ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಎಕ್ಸ್ CMD, EDs ಮತ್ತೆ ಎಲ್ಲ ಹಿರಿಯ ನಮ್ಮ ರಿಟೈರೀಸ್, ಪೆನ್ಷನರ್ ಮತ್ತೆ ನಮ್ಮ ಪ್ರೆಸೆಂಟ್ ಗ್ರಾಹಕರು ಎಲ್ಲರೂ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅಭೂತಪೂರ್ವವಾಗಿ ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೀವಿ. ದಿಸ್ ಇಸ್ ಒನ್ ಆಫ್ ದ ಕೈಂಡ್ ವೇರ್ ವಿ ಕ್ಯಾನ್ ರಿಮೆಂಬರ್ ಅವರ್ ಕಾಂಟ್ರಿಬ್ಯೂಷನ್ ಬೈ ದ our senior fellows to the contribution of the growth of the bank as well as the nation. ನಿಮಗೆಲ್ಲ ಗೊತ್ತಿದೆ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕರ್ನಾಟಕದಲ್ಲಿ 3ನೇ ಅತಿ ದೊಡ್ಡ ಬ್ಯಾಂಕ್ ಆಗಿದೆ. ನಾವು ಸುಮಾರು 700 ಶಾಖೆಗಳನ್ನ ಕರ್ನಾಟಕದಾದ್ಯಂತ ಹೊಂದಿದ್ದು, ಇಂದು 2 ಝೋನ್ ವಲಯ ಇದೆ ನಮ್ಮಲ್ಲಿ, ಮಂಗಳೂರು ಮತ್ತೆ ಬೆಂಗಳೂರು.
ಇವತ್ತು ಬೆಂಗಳೂರು ವಲಯದಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ಎಲ್ಲ ಸೀನಿಯರ್ಸ್ಗೆ ಇವತ್ತು ಸನ್ಮಾನ ಮಾಡಿದ್ದೇವೆ ನಮ್ಮ ಬ್ಯಾಂಕಿನ ಕಡೆಯಿಂದ. ಅವರ ಕಾಂಟ್ರಿಬ್ಯೂಷನ್ ನ ಬ್ಯಾಂಕಿನ್ಗೆ ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ. ಎಲ್ಲರೂ ನಮಗೆ ಗ್ರಾಹಕರೇ. ಸೊ ಹಾಗಾಗಿ ನಮ್ಮ ಸ್ಟಾಫಿಗೆ, ನಮ್ಮ ಸದಸ್ಯರಿಗೆ ಹೇಳೋದೇನಂದ್ರೆ, ಎಲ್ಲಾ ಗ್ರಾಹಕರಿಗೂ ಸರಿಯಾದ ಸೇವೆ ಸಿಗುವಂತಾಗಬೇಕು. ಅವರಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಸಾಲದಲ್ಲಾಗಿರ್ಬೋದು ಅಥವಾ ಡಿಪಾಸಿಟ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಬ್ಯಾಂಕಿಂಗ್ ಸರ್ವಿಸ್ ಇರ್ಬೋದು, ಅದು ಅನಾಚೂನವಾಗಿ ನಡ್ಕೊಂಡು ಬರಬೇಕು. ಹಾಗೆಯೇ ನಮ್ಮ ಗ್ರಾಹಕರು ಸಂತೃಪ್ತವಾಗಿ ನಮ್ಮ ಬ್ಯಾಂಕಿನ ಸೇವೆಯನ್ನು ಪಡೆದುಕೊಳ್ಬೇಕು ಅನ್ನೋದು ನಮ್ಮ ಇಷ್ಟೇ. ಅದೇ ರೀತಿ ನಮ್ಮ MD ಮತ್ತೆ CEO ಶ್ರೀ ಆಶೀಶ್ ಪಾಂಡೆ ಸರ್ ಅವರು ಇವತ್ತಿನ ಭಾಷಣದಲ್ಲಿ ಅದನ್ನೇ ಹೇಳಿದ್ದಾರೆ. ನಾವು ಗ್ರಾಹಕರೇ ನಮ್ಮ ಮುಖ್ಯ. ಸೊ ಗ್ರಾಹಕರ ಸೇವೆಗಾಗಿ ನಾವು ಸದಾ ಕಟಿಬದ್ಧವಾಗಿದ್ದೇವೆ ಅಂತ ಹೇಳ್ತಾರೆ.